ಮಕ್ಳಿಗೆ ಒಳ್ಳೆ ಅಭ್ಯಾಸ ಕಳ್ಸೋದು ಬೆಸ್ಟ್. ನನ್ನ ಮಗಳು ಎಲ್ಲತ್ರಲ್ಲೂ ಗುಡ್. ಇವತ್ ಬೆಳಗ್ಗೆನೆ ನಮ್ಮ ಮನೆಯವರೆಲ್ಲ ಹೊರಗಡೆ ಹೋಗ್ಬೇಕು ರೆಡಿ ಆಗ್ಬೋದ್ರು. ನಾವು ಫುಲ್ ಜೋಶಾಗಿ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಫುಲ್ ಬಿಂದಾಸಾಗಿ ರೆಡಿಯಾಗಿ ಹೊರಟೆ. ಬೈಕಲ್ಲಿ ಹೋಗ್ಬೇಕಾದ್ರೆ ಒಂದ್ ಸಾಂಗ್ ನೆನಪಾಗತ್ತೆ. ನೀಯೆಲ್ಲೋ ನಾನಲ್ಲೇ. ನಾನಂತೂ ಸಿಂಗರ್ ಅಲ್ಲ, ಲೈಟ್ ಆಗಿ ಏನೋ ಹೇಳ್ದೆ. ನಮ್ಮ ಮನೆಯವ್ರ ಕೊನೆಗೂ ಹೇಳಲಿಲ್ಲ, ಬಟ್ ಯಾವ ಪ್ಲೇಸ್ ಅಂತ ನನ್ಗೆ ಆಮೇಲೆ ಗೊತ್ತಾಯ್ತು. ನಾನು ತುಂಬಾ ದಿನದಿಂದ ಹೇಳ್ತಾ ಇದ್ದೆ ಶಿಪ್ ಒಳಗಡೆ ಕರ್ಕೊಂಡು ಹೋಗಿ ಅಂತ. ತುಂಬಾ ದಿನದಿಂದ ನಮ್ಮ ಮನೆಯವ್ರು ಕೇಳ್ತಾ ಇದೆ. ಹಾಗಾಗಿ ಒಂದಿನ ಶಿಪ್ ಒಳಗಡೆ ಕರ್ಕೊಂಡು ಹೋಗೋ ಚಾನ್ಸಸ್ ಸಿಕ್ತು. ಇದೇ ನಾವು ಬಂದಿರುವಂತ ಶಿಪ್. ತುಂಬಾ ಕಾರ್ ಇದೆ. ಕಾರ್ 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 ಎಲ್ಲೋಡಿ ಕಾರ್. ನಾವು ಬಂದಿರೋದು ಚೆನ್ನೈ ಪೋರ್ಟ್ಗೆ. ಇಲ್ಲಿ ನಡೆಯಂತ ಕೆಲಸ ಏನಂದ್ರೆ ಹಡಗಲ್ಲಿ ಇಂಪೋರ್ಟು ಎಕ್ಸ್ಪೋರ್ಟು ಕೆಲಸ ನಡೆಯುತ್ತೆ. ಎಲ್ಲಿಗೆ ಅಂತ ಅಂದ್ರೆ ಔಟ್ ಆಫ್ ಕಂಟ್ರಿಗೆ. ಮೊದಲೇ ನಾನು ನಿಮ್ಗೆ ಕಾರೆಲ್ಲ ತೋರಿಸ್ತೆ. ಆ ಕಾರ್ಗಳು ಔಟ್ ಆಫ್ ಕಂಟ್ರಿಗೆ ಹಡಗಳ ಮುಖಾಂತರ ಇಲ್ಲಿಂದ ಕಳಿಸ್ತಾರೆ. ನೀವಿಲ್ಲಿ ನೋಡ್ತಾ ಇರೋದು ಈ ಶಿಪ್ ಇಂಡಿಯನ್ ನೇವಿ ಶಿಪ್. ನಾವೀಗ ಹೋಗಿರೋ ಶಿಪ್ಪು ಕರಾವಳಿ ಭದ್ರತಾ ಪಡೆಯ ಶಿಪ್ಪು. ಈ ಶಿಪ್ಪು ನಮ್ಮ ದೇಶದ ಸಮುದ್ರವನ್ನ ರಕ್ಷಣೆ ಮಾಡುತ್ತೆ. ಇಲ್ಲಿ ವರ್ಕ್ ಮಾಡೋರ್ಗೆಲ್ಲ ಜಿಮ್ ಇದೆ. ಈ ಶಿಪ್ಪು ಸಮುದ್ರ ಮಧ್ಯೆ ಏನಾದ್ರು ವರ್ಕ್ ಮಾಡ್ಬೇಕಾದ್ರೆ ತುಂಬಾ ಎಮರ್ಜೆನ್ಸಿ ಇದ್ದಾಗ ಎಲಿಪ್ಯಾಡ್ ವ್ಯವಸ್ಥೆನೂ ಮಾಡ್ತಾರೆ. ಮತ್ತೆ ಶಿಪ್ ಒಳಗಡೆ ಹೋಗಿ ಏಳೋಕ್ಕೂ ಕೋದಂಗ್ ಅನಿಸ್ತು. ಯಾರಿಗೆಲ್ಲ ಈ ತರ ಅನುಭವ ಆಗಿದೆ ಕಾಮೆಂಟ್ ಮಾಡಿ. ಶಿಪ್ಗೆ ಹೋಗಿ ತುಂಬಾ ಒಳ್ಳೆ ಅನುಭವ ಆಗಿತ್ತು. ಲಾಸ್ಟ್ ಅಲ್ಲಿ ನಮ್ಗೆ ಗೈಡ್ ಮಾಡಿದಂತ ಸರ್ಗೆ ಒಂದು ಸಲ್ಯೂಟ್ ಹೇಳ್ದಿ. ನನ್ನ ಮಗಳು ಎಲ್ಲೇ ಹೋದ್ರೂ ಸಲ್ಯೂಟ್ ಮಾಡೋ ಅಭ್ಯಾಸ ಇದೆ. ಹಾಗಾಗಿ ಮಕ್ಳುಗಳಿಗೆ ಈ ತರ ಒಳ್ಳೆ ಅಭ್ಯಾಸಗಳನ್ನ ಪ್ರಾಕ್ಟೀಸ್ ಮಾಡಿ. ಈ ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.